ಸರ್ವೇಭ್ಯೋ ನಮೋ ನಮಃ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಭಾರತದ 77ನೆಯ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಆದರೆ ಈ ದಿನ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚಿ ಔಪಚಾರಿಕವಾಗಿ ನಡೆಸ್ಕೊಳ್ದೇನೆ ಇವತ್ತು ನಾವು ಲಕ್ಷಾಂತರ ಸ್ವತಂತ್ರ ಹೋರಾಟಗಾರರನ್ನು, ಅವರ ಬಲಿದಾನವನ್ನು ಮತ್ತು ಹಿರಿಯರ ಅವಿರತ ಶ್ರಮವನ್ನು ನೆನಪಿಸ್ಕೋಬೇಕು. ಅವರೆಲ್ಲರ ಶ್ರಮದಿಂದ, ಹೋರಾಟದಿಂದ ಈ ಗಣರಾಜ್ಯವು ಕಟ್ಟಲ್ಪಟ್ಟಿದೆ. ಇಂದು ಯುವಶಕ್ತಿಯಾದ ನಮ್ಮ ಕೈಯಲ್ಲಿ ಹಲವಾರು ಕೆಲಸಗಳು ಆಗಬೇಕಾಗಿದೆ. ಅನೇಕರಿಗೆ ಈ ದಿನ ಕೇವಲ ಒಂದು ರಜಾ ದಿನ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಂಚಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಇದರ ಹಿಂದಿರುವ ತ್ಯಾಗ ಮತ್ತು ಇತಿಹಾಸ ಇವೆಲ್ಲವೂ ಅಜರಾಮರವಾದದ್ದು ಸ್ನೇಹಿತರೆ. ನಮ್ಮ ಸಂವಿಧಾನ ನಮಗೆ ಕೇವಲ ಹಕ್ಕುಗಳನ್ನು ಮಾತ್ರ ನೀಡಿಲ್ಲ, ಅದರ ಜೊತೆಗೆ ದೇಶದ ಬಗೆಗಿನ ಪರಮೋಚ್ಚ ಜವಾಬ್ದಾರಿಗಳನ್ನು ಕೂಡ ನಮ್ಮ ಹೆಗಲ ಮೇಲೆ ಇರಿಸಿದೆ ಎಂಬುದನ್ನು ನಾವು ನೆನಪಿಸಿಕೊಳ್ಬೇಕು. ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನವನ್ನು ಒಮ್ಮೆಯಾದರೂ ಓದಲೇಬೇಕು. ಅದರಲ್ಲೂ ಯುವಕ ಯುವತಿಯರು ಖಂಡಿತವಾಗಿಯೂ ಸಂವಿಧಾನವನ್ನು ಒಮ್ಮೆಯಾದರೂ ಓದಲೇಬೇಕು. ನಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ನಮಗೆ ಖಂಡಿತವಾಗಿಯೂ ಮನವರಿಕೆ ಆಗುತ್ತೆ. ಅದರಿಂದ ನಾವು ದೇಶದ ಪ್ರತಿ ಹೇಗೆ ನಡ್ಕೋಬೇಕು ಅನ್ನೋದು ನಮಗೆ ತಿಳಿಯುತ್ತೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವುದು ಇವೆಲ್ಲವೂ ಕೂಡ ದೇಶ ಸೇವೆಯೇ ಆಗಿದೆ ಸ್ನೇಹಿತರೆ. ಈ ಗಣರಾಜ್ಯೋತ್ಸವವು ಕೇವಲ ಸರಕಾರಿ ಕಚೇರಿಗಳಿಗೆ ಅಥವಾ ಶಾಲೆಗಳಿಗೆ ಸೀಮಿತವಾಗಬಾರದು. ಪ್ರತಿಯೊಬ್ಬ ಭಾರತೀಯನ ಮನೆಯ ಅಂಗಳಕ್ಕೆ ಮತ್ತು ಮನಸ್ಸಿಗೆ ತಲುಪಬೇಕು. ಯುವಜನತೆಗೆ ಈ ದೇಶದ ಬೆನ್ನೆಲುಬು. ನಮ್ಮೆಲ್ಲರ ಚೈತನ್ಯ ಮತ್ತು ಜ್ಞಾನವು ಭಾರತವನ್ನು ಜಗತ್ತಿನ ಮುಂಚೂಣಿ ರಾಷ್ಟ್ರವನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿದೆ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗಬೇಕಾಗಿದೆ. ಶಿಕ್ಷಣ ಮತ್ತು ಸಂಸ್ಕಾರದ ಮೂಲಕ ಸಮಾಜದ ಏಳಿಗೆಗೆ ಶ್ರಮಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ನಮ್ಮ ಹಕ್ಕುಗಳಿಗಷ್ಟೇ ಅಲ್ಲದೆ ನಮ್ಮ ಕರ್ತವ್ಯಗಳನ್ನು ಸಹ ನೆನೆಯುತ್ತಾ ನಾವು ಈ ದೇಶಕ್ಕಾಗಿ ಒಳ್ಳೆಯ ಪ್ರಜೆಗಳಾಗಿ ಬಾಳೋಣ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು.